ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಮ್ಮ ದೀಪಾವಳಿ ಹೆಂಗೈತೆ ನೋಡೋಣ ಬರ್ರಿ. ನಿನ್ನೆ ರಾತ್ರಿ ನಮ್ಮ ಮನೆ ಒಳಗೆ ಚಕ್ಲಿ ಮಾಡತ್ತಿದ್ವಿ. ನೀವೆಲ್ಲ ಚಕ್ಲಿ ಚೋಡ ಎಲ್ಲ ಮಾಡಿಟ್ಟಿರ್ಬೇಕಲ್ಲ ಮೊದಲು. ನಮ್ಮದು ಮಾಡೋದು ಸ್ವಲ್ಪ ಲೇಟ್ ಆಯ್ತು ರೀ, ಊರಿಗೆ ಬೇರೆ ಹೋಗಿದ್ವಿ ನಾವು. ನೋಡ್ರಿ ನಮ್ಮ ಅಕ್ಕಾರ ಹೆಂಗೆ ಚಕ್ಲಿ ಮಾಡಕತ್ತಾರ. ಚೋಡಾನು ಮಾಡಿದ್ವಿ, ಮತ್ತು ಇನ್ನೂ ವಡಿ ಮಾಡ್ಬೇಕನ್ನೋದ್ರಾಗ ಲೈಟ್ ಹೋಗ್ಬಿಟ್ಟಿದ್ವು. ಇಲ್ಲಿ ಚಕ್ಲಿ ಮಾಡಕತ್ತಿದ್ವಿ, ನಾನು ಮಾಡತ್ತೇನೆ ನೋಡ್ರಿ. ಮತ್ತು ಫ್ರೆಂಡ್ಸ್, ನಿಮ್ಮ ಮನ್ಯಾಗ ಹೆಂಗೈತಿ ದೀಪಾವಳಿ ಕಮೆಂಟ್ ಮಾಡಿರಿ. ಹೆಂಗೆ ಮಾಡಿದ್ರಿ, ಏನು ಎಂತ ಎಲ್ಲ ಕಮೆಂಟ್ ಮಾಡಿರಿ. ನಮ್ಮದು ದೀಪಾವಳಿ ಜೋರಾಗೈತ್ರಿ ನೋಡ್ರಿ. ನಮ್ಮ ಅಕ್ಕಾರ ಮಗಳು ಹೆಂಗೆ ಬಾಂಡೆ ತಿಕ್ಕಾಕತ್ತಾಳ ನೋಡ್ರಿ. ಜೋರೈತಿ ಸ್ವಪ್ನ, ಜೋರೈತಿ. ಯಾಕೆ ಹಿಂಗೆ ತಿಕ್ಕುದವ ಬಾಂಡೆ? ಟಾಟಾ ಮಾಡು, ಟಾಟಾ ಮಾಡು. ಪಾಕೊಡು ನಂಗೆ. ಎಲ್ಲ ಬಿಟ್ಟು ಮನಸ್ಸು ಹೊಂಟೈತೆ ಅವತ್ತರಾಗಿಂದ. ತಿಕ್ ದುಡ್ಯಾಕಾಗಿ ಜಲ್ದಿ. ಆಮೇಲೆ ಅಲ್ಲಿಂದ ನಾವು ಮಾರ್ಕೆಟಿಗೆ ಹೋದ್ವಿ. ಲಕ್ಷ್ಮೀ ಪೂಜೆಗೆ ಸಾಮಾನು ತೊಂಬರೋದಿತ್ರಿ. ಭಾಳ ಬಾಳೆಹಣ್ಣು ಅದು ಇದು ಭಾಳ ತರೋದಿತ್ರಿ ಸಾಮಾನೆಲ್ಲ. ಇವತ್ತು ಲಕ್ಷ್ಮೀ ಪೂಜೆ ಇತ್ತು ನಮ್ಮ ಮನ್ಯಾಗ ನೋಡ್ರಿ. ಸೋಮವಾರಪೇಟೆ ಅಂಥೇಳಿ ಬೈಲೊಂಗಲ್ದಾಗ ಭಾಳ ರಶ್ ಇತ್ತು ದೀಪಾವಳಿಗೆ. ಅದು ಬೇರೆ ರಾತ್ರಿ ಹೋಗಿದ್ವಿ, ನಮಗೆ ಟೈಮ ಸಿಕ್ಕಿದ್ದಿಲ್ಲ. ಸಾಮಾನು ಭಾಳ ತರೋದಿತ್ತು, ಲೇಟ್ ಮಾಡಿ ಹೋದ್ವಿ. ಆದರೂ ಮಂದಿ ಭಾಳ ಇದ್ರು. ರೋಡ್ ಮ್ಯಾಗ ಇರಲಿಲ್ಲ, ಈ ಸೈಡ್ ಒಳಗಡೆ ಶಾಪಿಂಗ್ ಎಲ್ಲ ಆ ಕಡೆ ಈ ಕಡೆ ಭಾಳ ಜನ ನಿಂತಿದ್ರಿ. ಮತ್ತು ಬಾಳೆಹಣ್ಣು ಅದು ಇದು ಜಾಸ್ತಿ ಸಾಮಾನು ತರೋದಿತ್ತು. ಮತ್ತು ಇಲ್ಲೇನು ಜಾಸ್ತಿ ಸಿಗಲಿಲ್ಲ, ಇಲ್ಲಿ ರೇಟ್ ಭಾಳ ಹೇಳಕತ್ತರ. ಮತ್ತು ಕೆಳಗಡೆ ಹೋದ್ವಿ. ಕೆಳಗಡೆ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬಂದ್ವಿ. ಹೋದ್ವಿ ಹಾಗೆ ಸಂಗೊಳ್ಳ ರಾಯಣ್ಣ ಸರ್ಕಲ್ಗೆ ಹೋದ್ವಿ. ಅಲ್ಲಿ ಬೈಕ್ ಹಚ್ಚಿ, ಮತ್ತು ನಮ್ಮ ಅಕ್ಕ ಕೇಳೋದು ಒಂದು ರೇಟು, ಅವ್ರು ಕೊಡೋದು ಒಂದು ರೇಟು. ಈಕಿ ಕಮ್ಮಿ ಮಾಡತ್ತೀವ್ರೆ, ಅವ್ರು ನಾ ಕೊಡಲ್ಲ ಅಂತ ಅವ್ರೆ ಹೆಂಗೋ ಮಾಡಿ ಜೋಡಿ 2 ದೀಪ ತೊಗೊಂಡು ಬಂದ್ರೆ. ಒಂದೇ ದಿನ ಚಲೋ ರೀ ಅದು, 2 ದಿವ್ಸ 3 ದಿವಸ ಆಮೇಲೆ ಯಾವ ಮೂಲ್ಯಾಗಿಡ್ತಾರೋ ಏನೋ ದೀಪಗಳು. ಇವು ಸಣ್ಣ ತೊಗೋ ಅಂತಂದ್ರೆ ನಮ್ಮ ಅಕ್ಕ ಬಾತ್ಗಳಿದೆ, ಗುಬ್ಬಿದೆ, ನವಿಲ್ದ ಇಂಥವು ತೊಗೋಕತ್ತಿದ್ರೆ ನೋಡ್ರಿ ಬರತ್ತಾರ. ಒಟ್ಟು ಚೇಂಜ್ ಕೊಡಂಗಿಲ್ಲ ರೀ, ಚಿಲ್ಲರ ಕೊಡಂಗಿಲ್ಲ. ಇಲ್ಲ ಅಂದ್ಬಿಡ್ತಾರೆ. ಆಮೇಲೆ ನೋಡ್ರಿ ಶಾಪಿಂಗ್ ಆಯ್ತು ನಮ್ದು. ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಗೋಬಿ ಮಂಚೂರಿ ತಿಂದು ಹೋದ್ವಿ. ಮನೆಗೆ ಹೋಗೋ ಅಷ್ಟರದ್ರಾಗ ನಮ್ಮ ಪಿಂಟು ಒಂದು ಹೊಟ್ಟೆ ಹಸದ್ ನೋಡ್ರಿ, ಬಾಗಿಲಿಗೆ ಬಂದುಬಿಟ್ಟಿತ್ತು. ನಮ್ಗೆ ವೆಲ್ಕಮ್ ಮಾಡಾಕತ್ತಿತ್ತು ನೋಡ್ರಿ. ಹೊಟ್ಟೆ ಭಾಳ ಹಸ್ತಿತ್ತು ರೀ ಅದಕ್ಕೆ. ಪಾಪ ಟೈಮ್ ಆಗಿತ್ತು. ನಾವು 5 ಗಂಟೆಗೆ ಹೋದ್ವಿ. 6, 7 ಆದರೂ ಅದಕ್ಕೆ ಹಾಲು ಹಾಕಿದ್ದಿಲ್ಲ ಪಾಪ. ಮನ್ಯಾಗ ನಮ್ಮ ಅಣ್ಣ ಬೇರೆ ಹೊರಗೆ ಹೋಗಿದ್ರು ನೋಡ್ರಿ. ಅಡುಗೆ ಮನೆಗೆ ಓಡಿ ಹೋಗೈತಿ. ಭಾಳ ಚಾಲೋ ಐತ್ರಿ ಇದು ಪಿಂಟು. ಅಷ್ಟ್ರಾಗ ನಮ್ಮ ಅಣ್ಣ ಒಂದು ಪಟಾಕಿ ಬಾಕ್ಸ್ ತೊಗೊಂಡು ಬಂದುಬಿಟ್ಟಿದ್ರಿ ಹೊಸಾದ. ನನಗೋಸ್ಕರ ಹಾಕೊಂಡು ಪಟಾಕಿ ಹಾರಿಸ್ತಾನೆ. ಥ್ಯಾಂಕ್ ಯು. ನೋಡ್ರಿ ಬಿಚ್ಚಾಕತ್ತಾರ ಅಂತ ಆಸತ್ ಬಿಚ್ಚಾಕತ್ತ ಮಣ್ಣಾರ. ನೋಡೋಣ ನಾನು ಹುಡುಗರು ಬರ್ತೀನಿ, ನನಗೆ ಪಟಾಕಿ ಹಾರ್ಸ ಮಾತಾಡ್ರಿ. ಹ್ಯಾಪಿ ದಿವಾಳಿ ದೀಪ. ನೋಡ್ರಿ ಇಷ್ಟಕ್ಕೊಂದು ಪಟಾಕಿ ತಂದ್ರಿ. ಬಾಕ್ಸಿಗೆ 1000 ರೂಪಾಯಿ ಅಂತ್ರಿ. 2 ಬಾಕ್ಸ್ ತಂದಾರೆ. ನಮ್ಮ ಪಿಂಟು ಬೇರೆ ಗಲೀಜು ಮಾಡಿಬಿಡ್ತು. ಇಲ್ಲಿ ನೋಡ್ರಿ ರಾತ್ರಿ 10:30 ಆದರೂ ನಮ್ಮ ಡೆಕೋರೇಷನ್ ಮುಗಿಯತ್ತಿರಲಿಲ್ಲ. ಲಕ್ಷ್ಮೀ ಪೂಜೆಗೆ ಟೈಮ ಲೇಟ್ ಆಗಿತ್ತು ರೀ ಭಾಳ. ಇಲ್ಲಿ ನೋಡ್ರಿ ಹೆಂಗೆ ಮಕ್ಕೊಂದಿತ್ತು ನೋಡ್ರಿ. ಅಲ್ಲಿ ಕಕ್ಕ ಮಾಡಿ ಇಲ್ಲಿ ಹೆಂಗೆ ಮಕ್ಕೊಂದಿತ್ತು ನೋಡ್ರಿ. ಇದು ಭಾಳ ಕೆಟ್ಟೈತ್ರಿ ಇದು. ಆಮೇಲೆ ರಾತ್ರಿ ಪಟಾಕಿ ಹಾರಿಸಿ ಸುರಿ ಹಾರಿಸಿ ಮತ್ತು ಬೆಳಗ್ಗೆ ಪೂಜೆ ಇತ್ತು. ನೈಟ್ ಎಲ್ಲ ಡೆಕೋರೇಷನ್ ರೆಡಿ ಮಾಡಿದ್ವಿ ನೋಡ್ರಿ. ರಾತ್ರಿ 11, 10:30, 11 ಆಗಕ್ಕೆ ಬಂದಿತ್ತು. ಲೇಟ್ ಆಗೈತೆ ರೀ ಡೆಕೋರೇಷನ್ ಎಲ್ಲ ಮಾಡಿ. ನೋಡ್ರಿ ಟೈಮ್ ನೋಡ್ರಿ 11:30 ಏನೋ ಆಗೈತೆ ರೀ. 11:30 ಆಗೈತೆ. ಆಮೇಲೆ ಡೆಕೋರೇಷನ್ ಮಾಡಿ ಇದು 10 ಆಗಲಿ 11 ಆಗಲಿ 1 ಆಗಲಿ 2 ಆಗಲಿ ಇದು ಮಾತ್ರ ಮಲ್ಕೋದಿಲ್ಲ ರೀ. ನಮ್ಮನ್ನೆಲ್ಲರನ್ನೂ ಮಲಗಿಸಿ ಒದಿರಿ ಮಲ್ಕೋತೈತ್ರಿ. ಭಾಳ ಕೆಟ್ಟೈತ್ರಿ ಇದು ನೋಡ್ರಿ. ಒಟ್ಟು ಮಲ್ಕೋವತ್ತು ಹಾಲು ಹಾಕಿ ಎಲ್ಲ ಮಲಗಿಸಿದ್ರು ಒಟ್ಟು ಮಲ್ಕೋದಿಲ್ಲ. ಎದ್ದು ಹೊರಗೆ ಓಡಿ ಬರ್ತೈತ್ರಿ. ಬಾಕ್ಸ್ನೇ ಹಾಕಿದ್ರು ಹೊರಗೆ ಬರ್ತೈತಿ, ಬುಟ್ಟಿ ಒಳಗೆ ಇಟ್ಟರು ಹೊರಗೆ ಬರ್ತೈತಿ.
ಏನು ಮಾಡಕ್ಕೆ ಹೊರಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಸುಮ್ಮ ಮಕ್ಕೋಬೇಕೇನು ಬ್ಯಾಡ್ರಿ, ಈಗ ಒಂದು ತಿಂಗಳದೈತಿ ನೋಡಿರಿ. ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಲಕ್ಷ್ಮೀ ಪೂಜೆ ಹೆಂಗೆ ಮಾಡೀವಿ ನೋಡಿರಿ. ನಮ್ಮ ಮಹಾರಾಣಿಯವರೆಲ್ಲ ರೆಡಿಯಾಗಿ ಹೆಂಗೆ ಕುಂತಾರೆ ನೋಡಿರಿ. ಹೆಂಗಾಗೈತಿ ಕಮೆಂಟ್ ಮಾಡಿರಿ. ನಾನು ನಮ್ಮ ಅಕ್ಕ ಸೇರಿ ಸಾಡಿ ಹುಡ್ಸಿವ್ರಿ ದೇವರಿಗೆ. ಹೆಂಗಾಗೈತಿ ಹೇಳ್ರಿ. ನಿಮ್ಮ ಮನೆ ಒಳಗೆ ದೀಪಾವಳಿ ಹೆಂಗಾಗೈತಿ ನಮಗೂ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಾವು ಇವತ್ತು ಕುರಿ ಓಡಿಸೋದಿತ್ತು, ನಮ್ಮ ಹೊಲಕ್ಕೆ ಹೋಗಿದ್ದು ರೀ. ಹೊಲಕ್ಕೆ ಹೋಗಿ ಕುರಿ ಓಡಿಸೋದೈತಂತೆ ಫೋನ್ ಮಾಡಿದ್ರು, ನಮಗೆ ಕರೆದಿದ್ರು, ಹೋಗತ್ತಿದ್ವಿ. ಈ ಹುಡುಗಿ ನಮ್ಮನ್ನು ಕರ್ಯಾಕೆ ಬಂದಿತ್ತು ರೀ ಪಾಪ ಬಿಸ್ಲಾಗ. ನಾನು ಇವತ್ತು ಲೇಟ್ ಮಾಡಿ ಹೋಗಿದ್ದೀನಿ ರೀ. ಅವರು 9 ಗಂಟೆಕನ್ನ ಫೋನ್ ಹಚ್ಚಿದ್ರು, ನಾ 10:30 ಮೇಲೆ ಹೋಗಿದ್ದೆ ರೀ. ನೋಡಿರಿ ನಮ್ಮ ಅಕ್ಕ ಅವ್ರು ನೀರು ಕೊಡಕ್ಕೆ ಬಂದ್ರೆ. ಬಿಸಿಲು ಭಾಳ ಇತ್ತು ರೀ ಇವತ್ತು. ಇವ್ರು ನೋಡಿರಿ ನಮ್ಮ ತಮ್ಮಾರ, ನಮ್ಮ ಅಕ್ಕಾರ ಮಗ ಫೋನ್ ಹಚ್ಚಿ ಕರ್ಯಾಕತ್ತಿದ್ರಿ. ಆ ಕುರಿ ಓಡಿಸೋ ಮಟ್ಟ ದೀಪ ಆರಬಾರ್ದಂತ ಹೇಳಿ ಹಂಗೆ ದೀಪ ಆರಬಾರ್ದಂತ ಆ ಹುಡುಗಿನ ಹಂಗೆ 2 ತಾಸು ಕುಂತಿದ್ರಿ ಪಾಪ. ಅದ್ರೊಳಗೆ ಕಂಬಳಿ ಒಳಗೆ ನಮ್ಮ ಹುಡುಗಿ ಐತ್ರಿ ಒಂದು. ದೀಪ ಶಾಂತ ಆಗಬಾರ್ದಂತ ಹೇಳಿ ಕುರಿ ಓಡಿಸೋ ಮಟ್ಟ ದೀಪ ಹಂಗೆ ಇದನ್ನು ಮಾಡ್ಕೊತಾನೆ ಕಾಯ್ಬೇಕ್ರಿ, ಅದು ಆರಬಾರ್ದಂತ ಹೇಳಿ. ಅದೊಂದು ನಮ್ಮ ಕಡೆ ಪದ್ಧತಿ. ಕುರಿ ಓಡಿಸ್ಬೇಕಂತಂದ್ರೆ ಸ್ವಲ್ಪ ಲೇಟ್ ಆಯ್ತು ರೀ ಇವತ್ತು. ನಾವು ಬರೋದು ಲೇಟ್ ಆಯ್ತು, ಅವ್ರು ಓಡಿಸೋದು ಲೇಟ್ ಆಯ್ತು. ಕುರಿ ಓಡಿಸಿ ಆದ್ಮ್ಯಾಗ ಅದು ದೀಪ ಶಾಂತ ಆದ್ರೆ ನಡಿತೈತ್ರಿ. ಅಲ್ಲಿ ಮಟ್ಟ ದೀಪ ಶಾಂತ ಆಗಬಾರ್ದು, ಭಾಳ ವಾಗಾತ್ ನೋಡ್ಕೋಬೇಕ್ರಿ. ನೋಡಿರಿ ನಮ್ಮ ಆಯಿಯವ್ರು ಹೆಂಗೆ ವಾಗಾತ್ ನೋಡಕತ್ತಾರ. ಇವ್ರಿಲ್ಲಿ ಕುರಿ ಓಡ್ಸಪ್ಪ ಎಲ್ಲ ರೆಡಿ ಮಾಡ್ಕೊಕತ್ತಾರ. ಬಿಸಿಲು ಭಾಳ ಆಗಿತ್ತು ರೀ, ಬೆಳಗ್ಗೆ ಓಡಿಸ್ತಿದ್ರು, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ನೋಡಿರಿ ನಾ ಮುಂದೆ ಹೊಂಟೀನಿ, ಅಲ್ಲಿ ಹೋಗಿ ಫೋಟೋ ತಕ್ಕೋರಿ ಅಂತ ಅನ್ನಕತ್ತಿದ್ರು. ಮುಂದೆ ಬನ್ನಿ, ನಾನು ಈ ಕುರಿ ಓಡಿಸ್ತಾರೆ, ಹೆಂಗೆ ಓಡಿಸ್ತಾರೆ ನೋಡು ಬರ್ರಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ರೀ, ಎಲ್ಲ ವಾಗಾತ್ ಮಾಡತ್ತಾರ್ರಿ. ಈಗ ಎಷ್ಟು ಚಂದ ಓಡಿಸ್ತಾರ ನಮ್ಮ ಕುರುಬ್ರ ನೋಡ್ರಿ ಒಂದ್ಸಲ. 7 ಸುತ್ತಿನ ಮೇಲೆ ಗುಡ್ಡಾಗಿ ಹಚ್ಚಿ ಇಟ್ಟವಿ ಕುರಿಗಳ ಚೆನ್ನಾಗಿ ಬಚ್ಚಿ. 7 ಸುತ್ತಿನ ಮೇಲೆ ಗುಡ್ಡಾಗಿ ಹಚ್ಚಿ ಇಟ್ಟವಿ ಕುರಿಗಳ ಚೆನ್ನಾಗಿ ಬಚ್ಚಿ. ಒಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ, ಒಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ, ಸಿಟ್ಟೆಂಬ ನಾಯಿಯ ಬಿಟ್ಟೇವ್ರಿ ಬಿಚ್ಚೆ. ಕುರುಬರ ನಾವು ಕುರುಬರು ಏನು 7 ಸುತ್ತಿನ ಮೇಲೆ ಗುಡ್ಡಾಗಿ ಹಚ್ಚಿ ಇಟ್ಟವಿ ಕುರಿಗಳ ಚೆನ್ನಾಗಿ ಬಚ್ಚಿ. 7 ಸುತ್ತಿನ ಮೇಲೆ ಗುಡ್ಡಾಗಿ ಹಚ್ಚಿ ಇಟ್ಟವಿ ಕುರಿಗಳ ಚೆನ್ನಾಗಿ ಬಚ್ಚಿ. ಒಟ್ಟೆಂಬ ಬಾಗಿಲ ಬಲವಾಗಿ ಮುಚ್ಚಿ. ಕುರಿ ಓಡಿಸೋದು ಮುಗಿತ್ರಿ. ನಾವು ಊಟ ಮಾಡಾಕತ್ವಿ. ಭಾಳ ಚಲೋ ಅಡುಗೆ ಮಾಡಿದ್ರೆ, ಹೋಳ್ಗೆ, ಹಾಲು, ಕಟ್ಟಿನ ಸಾರು, ರೈಸು ಭಾರಿ ಚಲೋ ಆಗಿತ್ತು. ಟೇಸ್ಟ್ ಅಂತೂ ಅಳ್ಟಿರಿ, ಕೇಳಕ್ಕೆ ಹೋಗ್ಬೇಡಿ, ಅಷ್ಟು ಚಲೋ ಆಗಿತ್ತು ಟೇಸ್ಟ್. ಬಿಸಿಲಾಗ ಕುಂತು ಊಟ ಮಾಡಿ ಬಂದು ರೀ. ಅಷ್ಟು ಬಿಸಿಲು ನೆತ್ತಿಯಾಗನೇ ಬಡಿಯಾಕತ್ತಿತ್ತು ಬಿಸಿಲು. ಮತ್ತು ಹೋಳ್ಗೆ ತಿಂದ್ವಿ, ರೈಸ್ ತಿಂದ್ವಿ, ಮನೆಗೆ ಬಂದ್ವಿ. ನಮಗೂ ಊಟ ಕೊಟ್ಟು ಕಳಿಸಿದ್ರೆ ಮನೆಗೆ ಬಂದು ಗೇಟ್ ತೆಗೆದು ಒಳಗೆ ಹೋಗ್ಬೇಕನ್ನೋಡಿಗೆ ನಮ್ಮ ರಾಣಿಯವ್ರು ಎಷ್ಟು ಶಾಂತಾಗಿ ಕುಂತಾರೆ ನೋಡ್ರಿ ಒಂದ್ಸಲ ರೆಡಿಯಾಗಿ. ಇವತ್ತು ಸಾಯಂಕಾಲ ಮತ್ತೆ ನಮ್ಮ ಮನೆಯೊಳಗೆ ದೊಡ್ಡ ಪೂಜೆ ಐತಿ, ಮಂದಿ ಎಲ್ಲ ಬರ್ತಾರೆ ರೀ. ಇದು ಮಧ್ಯಾಹ್ನ ನಾನು ಶೂಟ್ ಮಾಡೋದು. ಎಷ್ಟು ಚಂದ ಸಾಡಿ ಉಡ್ಸೇವ್ ನೋಡ್ರಿ ನಾನು ನಮ್ಮ ಅಕ್ಕಾರ. ನಮ್ಮ ಮನೆ ಬೇಕು ನೋಡ್ರಿ. ಇವತ್ತಿನ ಬ್ಲಾಗ್ ಇಷ್ಟ ರೀ.